ಚಿಕ್ಕಬಳ್ಳಾಪುರ ಕ್ಷೇತ್ರದ ಭಿನ್ನಮತವು ಶಮನ ಆಗಿದೆ. ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಅಸಮಾಧಾನವನ್ನು ಶಮನ ಮಾಡಿದ್ದಾರೆ. ನೋಡಿ, ವೀರಪ್ಪ ಮೊಯ್ಲಿ ಟಿಕೆಟ್ ರೇಸ್ನಲ್ಲಿದ್ದಂಥವ್ರು. ಯಾಕಂದರೆ ರಕ್ಷಾರಾಮಯ್ಯ ವರ್ಸಸ್ ವೀರಪ್ಪ ಮೊಯ್ಲಿ ನಡುವೆ ಬಿಗ್ ಫೈಟ್ ಇತ್ತು. ಆದರೆ ರಕ್ಷಾರಾಮಯ್ಯಗೆ ಫೈನಲಿ ಟಿಕೆಟ್ ಸಿಕ್ತು. ವೀರಪ್ಪ ಮೊಯ್ಲಿ ಸುಮ್ಮನೆ ಕೂರ್ತಾರಾ? ಒಳಗೆ ಅವ್ರಿಗೂ ಕೊತ್ತ ಇದೆ. ಬಟ್ ಹೈಕಮಾಂಡ್ನಿಂದ ಒಂದು ಭರವಸೆ ಸಿಕ್ತು, ರಾಜ್ಯಸಭೆಗೆ ನಿಮ್ಗೆ ಕಳಿಸ್ಕೊಡ್ತೀವಿ ಅಂತ. ಇನ್ನು ಗೌರಿಬಿದನೂರು ಮಾಜಿ ಶಾಸಕ ಶಿವಶಂಕರ್ ರೆಡ್ಡಿ ಅವರ ಅಸಮಾಧಾನ ಹಾಗೆ ಮುಂದುವರೆದಿದೆ. ಶಿವಶಂಕರ್ ರೆಡ್ಡಿ ಸಮಾಧಾನಕ್ಕೆ ಸಿಎಂ ನಿರಂತರ ಪ್ರಯತ್ನ ಮಾಡ್ತಿದ್ದಾರೆ. ಇನ್ನು ಬಾಗಲಕೋಟೆಯಲ್ಲಿ ವೀಣಾ ಕಾಶ್ಯಪ್ನವರ ಮುನಿಸು ತಣ್ಣಗಾಗಿಲ್ಲ. ಅವ್ರಿಗೆ ಸಮಾಧಾನ ಮಾಡುವ ಪ್ರಯತ್ನ ಸಂಪೂರ್ಣ ವಿಫಲ ಆಗಿದೆ. ಸಿಎಂ ನಿವಾಸಕ್ಕೆ ಬಂದು ಹೋದ್ರವರು ಬೆಂಗಳೂರಿಗೆ. ತಮ್ಮ ನಾಯಕರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ವೀಣಾ. ನೋಡಿ, ಚಿಕ್ಕಬಳ್ಳಾಪುರದಲ್ಲಿ ವೀರಪ್ಪ ಮೊಯ್ಲಿ, ಶಿವಶಂಕರ್ ರೆಡ್ಡಿ, ರಕ್ಷಾರಾಮಯ್ಯ 3 ಜನ ಆಕಾಂಕ್ಷಿಗಳಿದ್ರು. ಫೈನಲಿ ರಕ್ಷಾರಾಮಯ್ಯ ಟಿಕೆಟ್ ಅನೌನ್ಸ್ ಆಯಿತು. ವೀರಪ್ಪ ಮೊಯ್ಲಿ ಈಗ ಬಿಡಿ ಹಿರಿಯರಿದ್ದಾರೆ, ರಾಜ್ಯಸಭಾ ಮೆಂಬರ್ನಾಗಿ ಮಾಡ್ತೀವಿ, ಟಿಕೆಟ್ ಕೊಡ್ತೀವಿ ಅಂತ ಭರವಸೆ ಕೊಟ್ಟರು. ಅವರು ತಣ್ಣಗಾದ್ರು. ಹೈಕಮಾಂಡ್ ಮಟ್ಟದಲ್ಲಿ ಲಾಬಿ ಮಾಡಿದ್ರು. ರಾಜ್ಯ ನಾಯಕರಿಗೆ ರಕ್ಷಾರಾಮಯ್ಯ ಕೊಡಬೇಕು ಅನ್ನುವಂಥ ಒಲವಿತ್ತು. ಹಾಗಾಗಿ ಫಿಕ್ಸ್ ಆಯಿತು. ಶಿವಶಂಕರ್ ರೆಡ್ಡಿ ಬಿಜೆಪಿಯವರು ನಿರಂತರವಾಗಿ ಅವರಿಗೆ ಗಾಳ ಹಾಕ್ತಾನೇ ಇದ್ರು. 4 ಬಾರಿ MLA, ಡೆಪ್ಯೂಟಿ ಸ್ಪೀಕರ್ ಆದಂಥವ್ರು, ಅವರೇ ಆದಂಥವು ಹಿಡಿತಾ ಇದೆ. ಅವ್ರಿಗೂ ಕೂಡ ಅಸಮಾಧಾನ ಇತ್ತು ಕಾಂಗ್ರೆಸ್ ಸರ್ಕಾರದ ಮೇಲೆ. ಯಾಕಂತ ಹೇಳಿದ್ರೆ ಅಲ್ಲಿ ಪಕ್ಷೇತರ MLA ಆಯ್ಕೆಯಾಗಿದ್ದಾರೆ. ಕಾಂಗ್ರೆಸ್ ಸರ್ಕಾರ ನನ್ನ ಕಡೆಗಣಿಸ್ತಾ ಇದೆ. ಕಾಂಗ್ರೆಸ್ಗೆ ಇಲ್ಲಿ MLA, ಪಕ್ಷೇತರ MLA ಅಂದರೆ ಅವ್ರ ಕ್ಷೇತ್ರ ಗೌರಿಬಿದನೂರು, ಅಲ್ಲಿ MLA ಕಾಂಗ್ರೆಸ್ಗೆ ಬೆಂಬಲ ಕೊಟ್ಟರು ಅನ್ನೋ ಕಾರಣಕ್ಕೆ ನನ್ನನ್ನು ಕಡೆಗಣನೆ ಮಾಡ್ತಿದ್ದಾರೆ. ಇಲ್ಲಿ ಸ್ಥಳೀಯರಿಗೆ ಟಿಕೆಟ್ ಕೊಡಬೇಕು ಅಂತ ಒಲವು ಅವ್ರದ್ದು. ರಕ್ಷಾರಾಮಯ್ಯ ಬೆಂಗಳೂರವರು, ವೀರಪ್ಪ ಮೊಯ್ಲಿ ಕರಾವಳಿ ಭಾಗದವರು. ನನಗೆ ಟಿಕೆಟ್ ಕೊಡಿ ಅಂಥೇಳಿ ಅವರು ಪಟ್ಟನ್ನು ಹಿಡಿದ್ರು. ಆದರೆ ಆಗಲಿಲ್ಲ. ಬಟ್ ಇನ್ನೂ ಕೂಡ ಅವರು ಅಸಮಾಧಾನದಲ್ಲಿದ್ದಾರೆ. ಇನ್ನು ವೀಣಾ ಕಾಶ್ಯಪ್ನವರು ನೋಡಿ, ಕಣ್ಣೀರು ಹಾಕಿದ್ರು ಅವತ್ತು ಬಹಿರಂಗವಾಗಿ. ಸಂಯುಕ್ತ ಪಾಟೀಲ್ ಪರವಾಗಿ ನಾನು ಹೋಗೋದಿಲ್ಲ ಕೆಲಸಕ್ಕೆ, ಪ್ರಚಾರಕ್ಕೆ ಹೋಗಲ್ಲ ಅಂತ ಹೇಳಿದ್ದಾರೆ ಅವರು. ಬೆಂಗಳೂರಿಗೆ ಬಂದರು. ಕಾವೇರಿಯಲ್ಲಿ ಚರ್ಚೆ ಆಯಿತು. KPCC ಮಹಿಳಾ ಘಟಕದ ಅಧ್ಯಕ್ಷೆಯನ್ನಾಗಿ ಮಾಡ್ತೀವಿ ಅನ್ನುವಂಥ ಒಂದು ಭರವಸೆ ಸಿಕ್ಕಿದೆಯಂತೆ. ಆದರೂ ಕೂಡ ಸುಮ್ಮನಾಗಿಲ್ಲ ವೀಣಾ. ಬುಸುಗುಡ್ತಾ ಇದ್ದಾರೆ. ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸ್ತೀವಿ ನಾವು ಸಂಯುಕ್ತ ಪಾಟೀಲ್ಗೆ ಅಂತೇಳಿ. ಹಾಗಾಗಿಯೇ ವೀಣಾ ಕಾಶ್ಯಪ್ನವರ ಅಸಮಾಧಾನ ಇನ್ನೂ ಶಮನ ಆದಂಗೆ ಕಾಣಿಸ್ತಾ ಇಲ್ಲ. ಮತ್ತಷ್ಟು ಮಾಹಿತಿ ಶಿವಕುಮಾರ್ ಜೋಹಳಿ ನೀಡ್ತಾರೆ. ಶಿವಕುಮಾರ್, ಈ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನಲ್ಲಿನ ಅಸಮಾಧಾನಗಳು ಬಹುತೇಕವಾಗಿ ಶಮನವಾದಂತೆ ಕಾಣಿಸ್ತಾ ಇದೆಯಾ? ಈಗ ವೀಣಾ, ಶಿವಶಂಕರ್ ರೆಡ್ಡಿ ಇಬ್ಬರನ್ನ ಮುನಿಯಪ್ಪರು ಹೊರತುಪಡಿಸಿ, ಬಟ್ ಈಗ ಯಾವ ರೀತಿಯಾದಂಥ ಭರವಸೆಗಳನ್ನು ಕೊಟ್ಟು ಅವರ ಮುನಿಸನ್ನು ತಣ್ಣಗೆ ಮಾಡ್ಬೋದು? ಲೋಕಸಭೆ ಚುನಾವಣೆ ವೋಟಿಂಗ್ ಬರೋಷ್ಟರಲ್ಲಿ ಎಲ್ಲವೂ ಕೂಡ ಕ್ಲಿಯರ್ ಆಗುತ್ತಾ? ಪ್ರಭು, ಬಹುತೇಕವಾಗಿ 28 ಲೋಕಸಭಾ ಕ್ಷೇತ್ರಗಳಲ್ಲಿ 3 ಕ್ಷೇತ್ರಗಳನ್ನು, ಇನ್ನ ಉಳಿದ ಕಡೆಗಳಲ್ಲಿ ಯಾವುದೇ ರೀತಿಯಾದಂತ ಭಿನ್ನಮತಗಳಿಲ್ಲ. ಸ್ವಲ್ಪ ಸಣ್ಣ ಮಟ್ಟ ಭಿನ್ನಾಭಿಪ್ರಾಯಗಳಿದ್ರು ಕೂಡ ಅದನ್ನ ಸ್ಥಳೀಯ ನಾಯಕರು ಬಗೆಹರಿಸಿಕೊಳ್ಳುವಂತ ಒಂದು ಪ್ರಯತ್ನವನ್ನ ಈಗ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಸ್ಥಳೀಯ ನಾಯಕರ ಅಸಮಾಧಾನಗಳು ಮಾತ್ರ ಬಾಕಿ ಉಳಿದಿತ್ತು. ಆದ್ರೆ ಮೇಜರ್ ಆಗಿ ಕೋಲಾರ, ಚಿಕ್ಕಬಳ್ಳಾಪುರ, ಬಾಗಲಕೋಟೆಯಲ್ಲಿ ನಾಯಕರ ಅಸಮಾಧಾನನೇ ಇದೆ. ಯಾಕಂದ್ರೆ ಟಿಕೆಟ್ಗೆ ಯಾರು ಪೈಪೋಟಿಯನ್ನ ಕೊಟ್ಟಿದ್ರು ಅವರು ಇನ್ನೂ ಸಮಾಧಾನ ಆಗುವಂತ ಒಂದು ಪ್ರಯತ್ನಗಳು ಮಾಡ್ಲಾಗ್ತಾ ಇದೆ. ಆದ್ರೆ ಬಾಗಲಕೋಟೆಯಲ್ಲಿ ಸಕ್ಸಸ್ ಆಗ್ತಾ ಇಲ್ಲ. ಕೋಲಾರದಲ್ಲಿ ದೊಡ್ಡ ಮಟ್ಟದ ಬಂಡಾಯ ಹೇಳುವಂತ ಸಾಧ್ಯತೆಗಳಿತ್ತು. ಆದ್ರೆ ಕೋಲಾರದಲ್ಲಿ ಅಸಮಾಧಾನವನ್ನ ಶಮನ ಮಾಡುವಂತ ಪ್ರಯತ್ನವನ್ನ ಗೌತಮ್ ಕುಮಾರ್ಗೆ ಟಿಕೆಟ್ ಕೊಡುವ ಮೂಲಕ ಹೈಕಮಾಂಡ್ ಮಾಡಿದೆ. ಒಂದು ಕಡೆ ಮುನಿಯಪ್ಪ ಅವರು ಕೂಡ ಈಗ ಸೈಲೆಂಟ್ ಆಗಿದ್ದಾರೆ. ಯಾಕೆಂದ್ರೆ ರಮೇಶ್ ಕುಮಾರ್ ಬಣದವ್ರಿಗೆ ಟಿಕೆಟ್ ಸಿಕ್ಕಿಲ್ಲ ಅನ್ನುವಂತ ಕಾರಣಕ್ಕೆ ಮುನಿಯಪ್ಪ ಅವರು ಸ್ವಲ್ಪ ಮಟ್ಟಿಗೆ ತಣ್ಣಗಾಗಿದ್ದಾರೆ. ಆದ್ರೆ ಒಳಗೊಳಗೆ ಅಸಮಾಧಾನ ಅಂತೂ ಅವ್ರಿಗೆ ಇದ್ದೇ ಇದೆ. ಜೊತೆಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರೋದ್ರಿಂದ ಸಹಜವಾಗಿ ಆ ಉಸ್ತುವಾರಿಯ ನೆಪದಲ್ಲಿ ಕೋಲಾರದ ಕಡೆ ಮುಖ ಮಾಡದೆ ಅವರು ಬೆಂಗಳೂರು ಗ್ರಾಮಾಂತರದಲ್ಲಿ ಓಡಾಟವನ್ನ ಮಾಡಬಹುದು, ಪ್ರಚಾರದ ಕಾರ್ಯವೈಖರಿಯನ್ನ ಮಾಡಬಹುದು. ನನ್ನ ಉಪಸ್ಥಿತಿ ಇಲ್ಲದೆ ಅದು ಹೇಗೆ ಗೆದ್ದು ಬರ್ತಾರೆ ಅಂತೇಳಿ ಪರೋಕ್ಷವಾಗಿ ಅವರು ತಮ್ಮ ಕೋಪವನ್ನ ಹೊರ ಹಾಕಬಹುದು. ಆ ಒಂದು ಪ್ರಯತ್ನಗಳಾಗತ್ತೆ ಈಗ. ಯಾಕಂದ್ರೆ ಮನಸ್ಸಿಲ್ದೇ ಇದ್ರು ಕೂಡ ಈಗ ಟಿಕೆಟ್ ಅನ್ನ ಕೊಟ್ಟಿರೋದ್ರಿಂದ ಅನಿವಾರ್ಯವಾಗಿ ಪಕ್ಷ ಹೇಳ್ದಂತೆ ಮಾಡ್ಬೇಕಾಗತ್ತೆ. ಹಾಗಾಗಿ ಬೆಂಗಳೂರು ಉಸ್ತುವಾರಿ ಇರೋದ್ರಿಂದ ನಾನು ಕೋಲಾರಕ್ಕೆ ಹೆಚ್ಚು ಬರೋದಕ್ಕಾಗೋದಿಲ್ಲ, 1-2 ಬಾರಿ ನಾನು ಕೋಲಾರಕ್ಕೆ ಪ್ರಚಾರಕ್ಕೆ ಬರ್ತೇನೆ ಅಂತ ಹೇಳಿ ತಪ್ಪಿಸ್ಕೊಳ್ಬಹುದು ಅಲ್ಲಿ ಮುನಿಯಪ್ಪ ಅವರು. ಆದ್ರೆ ತಮ್ಮ ಅಸಮಾಧಾನವನ್ನ ಸಂಪೂರ್ಣವಾಗಿ ಸಹಕಾರವನ್ನ ಕೊಡದೆ ಮುನಿಯಪ್ಪ ಅವರು ಕಡೆಗಣಿಸಬಹುದು. ಆದ್ರೆ ಒಂದು ಹಂತಕ್ಕೆ ಸಮಾಧಾನ ಮಾಡದಂತೆ ಕಾಣಿಸ್ತಾ ಇದೆ.
ಇನ್ನ ರಮೇಶ್ ಕುಮಾರ್ ಅವ್ರ ಬಣ ಕೂಡ ಸಾಕಷ್ಟು ಪೈಪೋಟಿಯನ್ನ ಕೊಟ್ಟಿತ್ತು, ನಮ್ಮ ಕಡೆಯ ಅಭ್ಯರ್ಥಿಗೆ ಅವಕಾಶವನ್ನ ಮಾಡ್ಕೊಡ್ಬೇಕು ಅಂತ ಹೇಳಿ. ಗೌತಮ್ಗೆ ಟಿಕೆಟ್ ಕೊಟ್ಟಿರೋದ್ರಿಂದ ರಮೇಶ್ ಕುಮಾರ್ ಬಣ ಕೂಡ ಈಗ ಫುಲ್ ಸೈಲೆಂಟ್ ಆಗಿದೆ. ಯಾಕಂದ್ರೆ ಮುನಿಯಪ್ಪ ಅವರ ಕುಟುಂಬಕ್ಕೆ ನಾವು ಟಿಕೆಟ್ ಮಿಸ್ ಮಾಡ್ತಿದ್ದೀವಿ ಅನ್ನುವಂತ ಒಂದು ಸಮಾಧಾನ ರಮೇಶ್ ಕುಮಾರ್ ಅವರ ಬಣಕ್ಕಿದೆ. ಹಾಗಾಗಿ ಸಂಪೂರ್ಣವಾಗಿ ಆ ಬಣ ಆ ಗೌತಮ್ ಪರವಾಗಿ ಈಗ ಕೆಲಸ ಮಾಡುತ್ತೆ. ಅಲ್ಲಿಗೆ ಕೋಲಾರದಲ್ಲಿ ಅಸಮಾಧಾನ ಶಮನ ಆಗಿದೆ. ಚಿಕ್ಕಬಳ್ಳಾಪುರದಲ್ಲಿ ರಕ್ಷಾರಾಮಯ್ಯಗೆ ಟಿಕೆಟ್ ಕೊಡ್ಬೇಕು ಅನ್ನುವಂತ ನಿರೀಕ್ಷೆಗಳು ಮೊದಲಿನಿಂದಲೂ ಕೂಡ ಇತ್ತು. ಆದ್ರೆ ಶಿವಶಂಕರ್ ರೆಡ್ಡಿ ವೀರಪ್ಪ ಮೊಯ್ಲಿ ಅವರು ಪಟ್ಟನ್ನ ಹಿಡಿದ್ರಿಂದ ಸಾಕಷ್ಟು ವಿಳಂಬ ಆಯ್ತು. ಅಂತಿಮವಾಗಿ ವೀರಪ್ಪ ಮೊಯ್ಲಿ ಅವರನ್ನ ರಾಜ್ಯಸಭೆಗೆ ನಿಮ್ಗೆ ಕಳಿಸ್ತೇವೆ ಅನ್ನುವಂತ ಭರವಸೆಯನ್ನ ಕೊಡುವ ಮೂಲಕ ಅವರನ್ನ ಸೈಲೆಂಟ್ ಮಾಡಿದ್ದಾರೆ, ತಣ್ಣಗಾಗಿದ್ದಾರೆ. ಅವರ ಅಸಮಾಧಾನ ಕೂಡ ಶಮನ ಆಗಿದೆ. ರಕ್ಷಾರಾಮಯ್ಯ, ಎಂ ಸೀತಾರಾಮ್ ಅವರು ಕೂಡ, ಎಂ ಸಿ ಸುಧಾಕರ್, ಪ್ರದೀಪ್ ಈಶ್ವರ್ ಕೂಡ ವೀರಪ್ಪ ಮೊಯ್ಲಿ ಅವರ ನಿವಾಸಕ್ಕೆ ಭೇಟಿಯನ್ನ ಕೊಟ್ಟು ಅಲ್ಲಿಗೆ ಅಸಮಾಧಾನಕ್ಕೆ ಬ್ರೇಕ್ ಹಾಕಿದ್ದಾರೆ. ಆದ್ರೆ ಶಿವಶಂಕರ್ ರೆಡ್ಡಿ ಅವರು ಎಲ್ಲೂ ಕೂಡ ಮತ್ತೆ ಬಹಿರಂಗವಾಗಿ ಹೇಳಿಕೆಗಳನ್ನ ಅಸಮಾಧಾನವನ್ನ ತೋರ್ಪಡಿಸ್ಕೊಂಡಿಲ್ಲ. ಆದ್ರೆ ಒಳಗೊಳಗೆ ಸಾಕಷ್ಟು ಅಸಮಾಧಾನ ಇದೆ. ಯಾಕೆಂದ್ರೆ ಅವರ ಕ್ಷೇತ್ರದಲ್ಲೂ ಕೂಡ ಪಕ್ಷೇತರ ಶಾಸಕರು ಇರೋದ್ರಿಂದ, ಆ ಶಾಸಕರು ಕಾಂಗ್ರೆಸ್ಗೆ ಬೆಂಬಲವನ್ನ ಕೊಟ್ಟಿರೋದ್ರಿಂದ ಮುಂದಿನ ದಿನಗಳಲ್ಲೂ ಕೂಡ ನನಗೆ ಕಷ್ಟ ಅನ್ನುವಂಥದ್ದು ಶಿವಶಂಕರ್ ರೆಡ್ಡಿ ಅವ್ರಿಗೆ ಗೊತ್ತಿದೆ. ಹಾಗಾಗಿ ಶಿವಶಂಕರ್ ರೆಡ್ಡಿ ಅವರು ಮೇಲ್ನೋಟಕ್ಕೆ ಯಾವುದೇ ರೀತಿಯಾದಂತ ಹೇಳಿಕೆಗಳನ್ನ ಕೊಡ್ತಾ ಇದ್ರು, ಮುಂದೊಂದು ದಿನ ಅವರು ಪಕ್ಷವನ್ನ ತೊರೆಯುವಂತ ಸಾಧ್ಯತೆಗಳು ಕೂಡ ಇದೆ, ಬಿಜೆಪಿ ಕಡೆ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ. ಇನ್ನ ಬಾಗಲಕೋಟೆಯಲ್ಲಿ ಬಹಿರಂಗ ಅಸಮಾಧಾನ ಮುಂದುವರೆದಿದೆ. ವೀಣಾ ಕಾಶಪ್ಪ ಅವ್ರಿಗೆ ಮಹಿಳಾ ಘಟಕದ ಅಧ್ಯಕ್ಷ ಸ್ಥಾನವನ್ನ ಕೊಡ್ತೇವೆ ಅನ್ನುವಂತ ಭರವಸೆಯನ್ನ ಕೊಟ್ಟರು. ಅವರು ತಿರುಗಿ ಬಿದ್ದಿದ್ದಾರೆ. ನಾನು ಯಾವುದೇ ಕಾರಣಕ್ಕೂ ಚುನಾವಣೆಯಲ್ಲಿ ಅಭ್ಯರ್ಥಿಯ ಪರವಾಗಿ ನಾನು ಕೆಲಸವನ್ನ ಮಾಡೋದಿಲ್ಲ ಅನ್ನುವಂಥದ್ದನ್ನ ಬಹಿರಂಗವಾಗಿ ಹೇಳಿದ್ದಾರೆ. ಅದರ ಎಫೆಕ್ಟ್ ಚುನಾವಣೆಯ ಮೇಲೂ ಕೂಡ ಪರಿಣಾಮವನ್ನ ಬೀರಬಹುದು ಪ್ರಭು. ಯಾಕಂದ್ರೆ ಅವರನ್ನ ಮನವೊಲಿಸದೇ ಹೋದ್ರೆ ನಾಯಕರು ಮುಖ್ಯಮಂತ್ರಿಗಳ ನಿವಾಸಕ್ಕೆ ಕರೆಸಿ ಅವರನ್ನ ಮನವೊಲಿಸುವಂತ ಪ್ರಯತ್ನ ಮಾಡಿದ್ರು ಕೂಡ ಅವರು ಇನ್ನೂ ಬಗ್ಗಿಲ್ಲ, ಅದಕ್ಕೆ ಅಸಮಾಧಾನ ಶಮನ ಆಗಿಲ್ಲ. ಬೇರೆ ಜಿಲ್ಲೆಯವರನ್ನ ಕರೆತಂದು ಟಿಕೆಟ್ ಕೊಟ್ಟಿದ್ದಾರೆ ಅನ್ನುವಂತ ಕೋಪ ಇವತ್ತು ಕೂಡ ಇದೆ. ಹಾಗಾಗಿ 3-4 ಬೆಳಗಾವಿ, ಬಾಗಲಕೋಟೆ, ಬಿಜಾಪುರ ಆ ಭಾಗದಲ್ಲಿ ಆ ಪಂಚಮಸಾಲಿ ಸಮುದಾಯದ ಮತಗಳು ನಿರ್ಣಾಯಕ ಆಗಿರೋದ್ರಿಂದ ಅದರ ಮೇಲೆ ಪರಿಣಾಮವನ್ನ ಬೀರುವಂತ ಸಾಧ್ಯತೆಗಳಿದೆ. ಹಾಗಾಗಿ ಇನ್ನೂ 1 ತಿಂಗಳು ಸಮಯಾವಕಾಶ ಇರೋದ್ರಿಂದ ಅಷ್ಟರ ಒಳಗೆ ಅವರನ್ನ ಸಮಾಧಾನ ಮಾಡುವಂತ ಪ್ರಯತ್ನವನ್ನ ಮತ್ತೆ ಏನಾದ್ರೂ ನಾಯಕರು ಮಾಡ್ತಾರ ಹೇಗೆ ಅನ್ನುವಂಥದ್ದನ್ನು ನೋಡ್ಬೇಕಾಗತ್ತೆ. ಇಲ್ಲದೆ ಹೋದ್ರೆ ವೀಣಾ ಕಾಶಪ್ಪ ಅವರು ಬಂಡಾಯ ಅಭ್ಯರ್ಥಿ ಆಗುವಂತ ಸಾಧ್ಯತೆಗಳು ಕೂಡ ಇದೆ, ಅಥವಾ ಬಿಜೆಪಿ ಕಡೆ ಮುಖ ಮಾಡುವಂತ ಅವಕಾಶಗಳು ಕೂಡ ಹೆಚ್ಚಿದೆ ಪ್ರಭು. ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ.